ಒಬ್ಬ ವ್ಯಕ್ತಿಯನ್ನ ಒಡೆದಾಕ್ಬೇಕು ಅಂತ ಅಂದ್ರೆ ನಿನ್ನ ಅಂಗಾಲು ಮಣ್ಣು ಮುಂಗಾಲು ಮಣ್ಣು ಸಿಕ್ಕಿರ್ ಸಾಕು, ಅದರಲ್ಲಿ ನಿನ್ನ ಆಕಾರದ ಒಂದು ಗೊಂಬೆ ಮಾಡಿ ನೀನು ಏನೆಲ್ಲ ಸಮಸ್ಯೆಗಳನ್ನು ಕೊಡ್ಬೋದು ಕೊಡ್ತಾರೆ. ಕೈಕಾಲು ಹೊಡ್ತಾ, ಹೊಟ್ಟೆ ನೋವು, ತಲೆಬಾದಿ ವಿಪರೀತ ಶುರುವಾಗಿ ಹೋಗುತ್ತೆ. ಎಷ್ಟು ಹಾಸ್ಪಿಟ್ಲಿಗೆ ತೋರಿಸಿದ್ರು ಹುಷಾರಾಗಲ್ಲ, ಅಂತ ಮಾಂತ್ರಿಕ ತಗೋದ್ರು ಹುಷಾರಾಗಲ್ಲ, ದೇವತೆಗಳು ಹೋಗಿ ತಗೋದ್ರು ಹುಷಾರಾಗಲ್ಲ. ನಮಸ್ಕಾರ ಗುರುಗಳೇ. ಶರಣಾರ್ಥಿಯಮ್ಮ. ಗುರುಗಳೇ, ಮನುಷ್ಯರ ಕಾಲಿನ ಮಣ್ಣಿನಿಂದ ವಾಮಾಚಾರ ಮಾಡ್ತಾರೆ ಅಂತ ಕೇಳ್ಪಟ್ಟಿದೆ, ಇದು ನಿಜನಾ ಗುರುಜಿ? ಸತ್ಯವಾದಂಥ ಮಾತಮ್ಮ ಇದು. ಯಾಕಪ್ಪ ಅಂತಂದರೆ ಮನುಷ್ಯನಿಗೆ ಈ ಪ್ರಪಂಚದಲ್ಲಿ ಮನುಷ್ಯ ಹುಟ್ಟಿದ ಮೇಲೆ ಏನೆಲ್ಲ ವಿಸ್ಮಯಗಳು ಹುಟ್ಟಿದು, ಆ ವಿಸ್ಮಯಕಾರಿ ಪ್ರಪಂಚ ಈ ಮನುಷ್ಯನ ಪ್ರಪಂಚ. ಒಬ್ಬ ವ್ಯಕ್ತಿಯನ್ನು ಒಡೆದಾಕಬೇಕು ಅಂತ ಅಂದರೆ ಕಾಲಿನ ಮಣ್ಣನ್ನು ಸಂಗ್ರಹಿಸ್ತಾರಮ್ಮ. ಆ ಕಾಲಿನ ಮಣ್ಣನ್ನು ಸಂಗ್ರಹಿಸಿ ಅದರದೇ ಆದ ಒಂದು ಗೊಂಬೆ ರೂಪಗಳನ್ನು ಮಾಡ್ತಾರೆ. ಈಗ ಉದಾಹರಣೆಗೆ ನೀನು ತಾಯಿ, ನಿನ್ನ ಅಂಗಾಲು ಮಣ್ಣು ಸಿಕ್ಕಿರ ಸಾಕು, ಶತ್ರುಗಳು ನೀನು ಹೊಡಿಲೇಬೇಕು ಅಂತ ನಿರ್ಧಾರ ಮಾಡಿದರೆ, ಯಾಕೆಂದರೆ ಮಾಂತ್ರಿಕರಿದ್ದಾರೆ, ಅಂಥ ಮಾಂತ್ರಿಕರಿದ್ದಾರೆ, ಅಂಥ ತಾಂತ್ರಿಕರಿದ್ದಾರೆ, ಅಂಥ ವಿದ್ಯಾವಂತರಿದ್ದಾರೆ, ಅಂಥ ಒಂದು ಶಕ್ತಿಯನ್ನು ಆವಿರ್ಭವಿಸ್ಕೊಂಡಿರ್ತಕ್ಕಂಥ ಮಹಾ ಮೇಧಾವಿಗಳಿದ್ದಾರೆ. ನಿನ್ನ ಅಂಗಾಲು ಮಣ್ಣು ಮುಂಗಾಲು ಮಣ್ಣು ಸಿಕ್ಕಿರ್ ಸಾಕು, ಆ ಅಂಗಾಲು ಮಣ್ಣು ಮುಂಗಾಲು ಮಣ್ಣನ್ನು ತೆಗೆದು ಅದರಲ್ಲಿ ನಿನ್ನ ಆಕಾರದ ಒಂದು ಗೊಂಬೆ ಮಾಡಿ ನೀನು ಏನೆಲ್ಲ ಕ್ವಾಟ್ಲೆಯನ್ನು ಕೊಡ್ಬೋದು, ನೀನು ಏನೆಲ್ಲ ಸಮಸ್ಯೆಗಳನ್ನು ಕೊಡ್ಬೋದು ಕೊಡ್ತಾರೆ. ಯಾಕೆಂದರೆ ಅಂಥ ಉದಾಹರಣೆಗಳನ್ನು ನಾನು ಸಾಕಷ್ಟು ನಮ್ಮ ಕ್ಷೇತ್ರದಲ್ಲಿ ಬಗೆಹರಿಸಿದ್ದೀವಿ. ಏನೆಲ್ಲ ಸಮಸ್ಯೆಗಳಾಗ್ತವೆ ಅನ್ನುವಂಥದ್ದು ನೀವು ಪ್ರಶ್ನೆ ಮಾಡಿದರೆ, ಇದ್ಕಿದ್ದಂಗೆ ಕಾಲು ಊತ ಬರೋಕ್ಕೆ ಶುರುವಾಗುತ್ತೆ, ಇದ್ಕಿದ್ದಂಗೆ ಮೈ ದಪ್ಪ ಆಗಕ್ಕೆ ಶುರುವಾಗುತ್ತೆ, ಮೈ ಊತಕ್ಕೆ ಬರೋಕ್ಕೆ ಶುರುವಾಗುತ್ತೆ, ಕೈಕಾಲುಗಳೆಲ್ಲ ಊತ ಬರೋಕ್ಕೆ ಶುರುವಾಗುತ್ತೆ, ಇದ್ಕಿದ್ದಂಗೆ ಉರಿ ಶುರುವಾಗುತ್ತೆ. ಏನು, ನಾವು ರಿಸರ್ಚಲ್ಲಿ ಉರಿ ಶುರುವಾಗುತ್ತೆ, ಲೆಟ್ರಿನ್ ಬಂದಾಗೋಗುತ್ತೆ, ಹೊಟ್ಟೆ ನೋವು ಶುರುವಾಗುತ್ತೆ, ಕೈಕಾಲು ಹೊಡ್ತಾ ಹೊಟ್ಟೆ ನೋವು, ತಲೆಬಾದಿ ವಿಪರೀತ ಶುರುವಾಗೋಗುತ್ತೆ. ಈ ರೀತಿಯಾದಂಥ ಸಮಸ್ಯೆಗಳು ಇದ್ದಕ್ಕಿದ್ದಂಗೆ ಹತ್ತಿಬಿಡುತ್ತೆ. ಎಷ್ಟು ಹಾಸ್ಪಿಟ್ಲಿಗೆ ತೋರಿಸಿದ್ರು ಹುಷಾರಾಗಲ್ಲ, ಅಂಥ ಮಾಂತ್ರಿಕ ತಗೋದ್ರು ಹುಷಾರಾಗಲ್ಲ, ದೇವತೆಗಳು ಹೋಗಿ ತಗೋದ್ರು ಹುಷಾರಾಗಲ್ಲ. ಏನು ಮಾಡಬೇಕಪ್ಪ? ಇನ್ನು ಹಾಸ್ಪಿಟ್ಲ್ಗಳಂತೂ ಸುರಿದು ಬಿಸಾಕಿರ್ತಾರೆ ದುಡ್ಡು. ಯಾಕೆ? ಕಿಡ್ನಿ ಪ್ರಾಬ್ಲಮ್ಮ? ಇಲ್ಲ. ಲಿವರ್ ಪ್ರಾಬ್ಲಮ್ಮ? ಇಲ್ಲ. ಇನ್ನೇನಾದ್ರು ಶರೀರದಲ್ಲಿ ನರನಾಡಿಗಳು ಏನಾದ್ರು ವ್ಯತ್ಯಾಸ ಆಗಿದಾವ? ಅದು ಇಲ್ಲ. ಮತ್ತು ಊತ ನಡೆಯೋಕ್ಕಾಗಲ್ಲ, ಸುಮ್ಮನೆ ಕಾಲಿಟ್ಟು ನಡೆಯೋಕ್ಕಾಗಲ್ಲ, ಹಂಗೆ ಮುರಿದಾಕಿರ್ತಾರೆ. ಇದೆಲ್ಲ ನಮ್ಮ ಅಂಗಾಲು ಮುಂಗಾಲು ಇನ್ನು ಮಣ್ಣನ್ನು ಶೇಖರಣೆ ಮಾಡಿ ಮಾಡ್ತಕ್ಕಂಥ ಪ್ರಯೋಗ. ಅರ್ಥ ಆಯ್ತಮ್ಮ? ಹಾಗಾಗಿ ಈ ಪ್ರಯೋಗಗಳು ಇದೆಯಲ್ಲ, ಮನುಷ್ಯನಿಗೆ ಹೊಡಿತಕ್ಕಂಥ ಒಂದು ದೊಡ್ಡ ಕೃತ್ರಿಮ ವಿದ್ಯೆಗಳಿವೆಲ್ಲ. ಕೃತ್ರಿಮ ವಿದ್ಯೆಗಳು. ಈ ವಿದ್ಯೆಗೆ ಅನೇಕ ಪ್ರಾಣಿ ಬಲಿಯನ್ನು ಬಳಸ್ತಾರೆ, ಪ್ರಾಣಿ ರಕ್ತ ಬಲಿಯನ್ನು ಬಳಸ್ತಾರೆ, ಮತ್ತೆ ಕ್ಷುದ್ರ ದೇವತೆಗಳನ್ನು ಬಳಸ್ತಾರೆ. ಅದು ಒಂದಲ್ಲ ಎರಡಲ್ಲ, ಈ ಲೋಕಕ್ಕೆ ಇಳಿದು ಬಿಟ್ರೆ ಕೋಟಿ ಉದಾಹರಣೆಗಳನ್ನು ಕೊಡಬಹುದು. ಅಲ್ಲಿ ಹಾಸ್ಪಿಟ್ಲ್, ಯಾಕಪ್ಪ ಅಂದ್ರೆ ನಮ್ಮ ಕ್ಷೇತ್ರದಲ್ಲಿ ಹಾಸ್ಪಿಟ್ಲಲ್ಲಿ ಹುಷಾರಾಗ್ದಿಲ್ದವೆಲ್ಲ ಇಲ್ಲಿ ಹುಷಾರಾಗ್ತವೆ. ಇದೇ ರೀತಿಯಾದ ಸಮಸ್ಯೆ ಅಂತ ಅಮ್ಮನವ್ರು ಕಂಡುಹಿಡಿತಾರೆ. ಆ ಕಂಡುಹಿಡಿದು ಇಲ್ಲಿ ವಾಸಿ ಮಾಡ್ತಾರಲ್ಲ, ಆ ಅನುಭವಗಳನ್ನು ನಾನು ಹೇಳ್ತೀನಿ. ಅಬ್ಬಬ್ಬ ಹಿಂಗೆಲ್ಲ ಮಾಡಬಹುದಾ? ಇವಾಗ ಒಂದು ಕುಟುಂಬ ಹಾಳು ಮಾಡ್ಬೇಕಂದ್ರೆ ಆ ಮನೆದು ಮಣ್ಣು ತಗೊಂಡು ಮಾಡ್ತಾರಾ ಅಥವಾ ಹೆಂಗೆ? ಹೌದಮ್ಮ, ಸತ್ಯ. ನೋಡಿ, ಒಂದು ಕುಟುಂಬ ಹಾಳು ಮಾಡಬೇಕು ಅಂತಂದ್ರು ಆ ಮನೆ ಮಣ್ಣು ಸಿಕ್ಕಿರ್ ಸಾಕು. ಆ ವ್ಯಕ್ತಿ, ಆ ಕುಟುಂಬದ ಮೂಲ ವ್ಯಕ್ತಿ, ಒಬ್ಬ ವ್ಯಕ್ತಿಯ ಮಣ್ಣು ಸಿಕ್ಕಿದ್ರೆ ಸಾಕು. ಮಾಡ್ತಾರೆ, ಈ ಕೆಲಸಗಳನ್ನ ಮಾಡಿ ಹಾಳು ಮಾಡ್ತಾರೆ. ಹಾಗಾಗಿ ಈ ರೀತಿಯಾದಂಥ ಸಮಸ್ಯೆಗಳು ಯಾರಿಗೆ ಇದ್ರೂ ಸಹ ಬನ್ನಿ ಕ್ಷೇತ್ರಕ್ಕೆ, ಅಮ್ಮನವ್ರ ಬರವಣಿಗೆ ಆಗತ್ತೆ. ಆ ಬರವಣಿಗೆ ಮೂಲಕವಾಗಿ ಅಮ್ಮನವ್ರು ಹೇಳ್ತಾರೆ, ನಿನ್ನ ಅಂಗಾಲು ಮಣ್ಣು ಶೇಖರಣೆ ಮಾಡಿರ್ ಕಣ, ಹಿಂಗೆ ಆಗಿದೆ ಕಣ, ಮತ್ತೆ ಏನು ಮಾಡಬೇಕು ಅಂತ ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆ ಕೇಳಿದಾಗ ಆ ಶುಕ್ರವಾರ ಭಾನುವಾರ ಇಲ್ಲಿ ಅಮ್ಮನವ್ರು ವಿಶೇಷವಾಗಿ ಮಂಡಲ ಪೂಜೆಯನ್ನು ಮಾಡ್ತಾರೆ. ಇಲ್ಲಿ ಭೂ ಉದ್ಭವ ಚೌಡೇಶ್ವರಿ ಉಂಟು, ನಮ್ಮ ಕ್ಷೇತ್ರದಲ್ಲಿ ಭೂ ಉದ್ಭವ ಚೌಡೇಶ್ವರಿ ಉಂಟು. ಆ ಚೌಡೇಶ್ವರಿಯ ಮಂಡಲದೊಳಗೆ ಆ ವ್ಯಕ್ತಿಯನ್ನು, ಆ ಸಮಸ್ಯೆ ಆಗಿರ್ತಕ್ಕಂಥ ವ್ಯಕ್ತಿಯನ್ನು ತಾಯಿ ಕುಂಡ್ರಿಸಿ ಆತನಿಗೆ ಅಷ್ಟದಿಗ್ಬಂಧನೆಯನ್ನು ಮಾಡ್ತಾಳೆ. ಅಷ್ಟದಿಗ್ಬಂಧನೆಯನ್ನು ಮಾಡಿ ಬಂಧ ವಿಮೋಚನೆ ಮಾಡಿ ತೆಗೆದ ವಿತಿನ್ ಸೆಕೆಂಡ್ ವಾಸಿ ಆಗಿರ್ತಕ್ಕಂಥ ಸಾವಿರಾರು ಉದಾಹರಣೆಗಳಿದಾವಮ್ಮ. ಹಾಗಾಗಿ ಅಂಗಾಲು ಮಣ್ಣು ಮುಂಗಾಲು ಮಣ್ಣು ನಿಮ್ಮ ಶತ್ರುಗಳ ನಡುವೆ ಚಾಪಲಿ ಬಿಟ್ಟು ಇಳಿಬೇಡ್ರಿ, ಹುಷಾರ್, ಎಚ್ಚರಿಕೆ. ಮಾಂತ್ರಿಕರ ಕೈ ತಗಲಾಕಬೇಡಿ, ಯಾರನ್ನೂ ಶತ್ರು ವರ್ಗವನ್ನು ಕಟ್ಕೋಬೇಡಿ, ಎಲ್ಲಾರನ್ನೂ ಪ್ರೀತಿಯಿಂದ ಕಾಣಿ, ಪ್ರೀತಿಯಿಂದ ಗೌರವಿಸಿ. ಇವೆಲ್ಲ ಸಮಸ್ಯೆಗಳಿಂದ ಮುಕ್ತಿ ಆಗಬೇಕಾ? ನೀವು ಮಾಡಬೇಕಾಗಿರೋದಿಷ್ಟೇ, ಪ್ರಪ್ರಥಮವಾಗಿ ದೇವತೆಗಳ ಮೇಲೆ ನಂಬಿಕೆ ಇಡಿ, ಆಚಾರ ವಿಚಾರಗಳನ್ನು ಮನೆಯಲ್ಲಿ ಮಾಡಿ,
ಧೂಪಾರಾಧನೆಗಳನ್ನು ಮಾಡಿ ಮನೆ ಒಳಗೆ ಕೆಲವು ನಾನೊಂದಷ್ಟು ವಿಚಾರಗಳನ್ನು ಹೇಳ್ಕೊಡ್ತೀನಿ, ಹಿಂದಿನ ಎಪಿಸೋಡಲ್ಲಿ ಇದ್ದಾವೆ. ಮನೆ ಒಳಗೆ ವಾಮಾಚಾರಿಕ ಪ್ರಶ್ನೆ ಆದರೆ ಏನೆಲ್ಲ ಮಾಡಿ ಪರಿಹಾರಗಳನ್ನು ಮಾಡ್ಕೋಬೇಕು, ನಮ್ಗೆ ಆಗಿರ್ತಕ್ಕಂಥ ಸಮಸ್ಯೆಗಳು ನಿವಾರಣೆ ಆಗಬೇಕು ಅಂತಂದರೆ ಕ್ಷೇತ್ರಕ್ಕೆ ಬರೋ ಅಂಥದ್ದು, ಒಂದು ಪ್ರಶ್ನೆ ಕೇಳೋವಂಥದ್ದು, ಒಂದು ತಡೆ ನಿವಾರಣೆ ಮಾಡ್ಕೊಳ್ಳೋ ಅಂಥದ್ದು, ಹೀಗೆಲ್ಲ ಮಾಡ್ಕೊಳ್ಳೋದ್ರಿಂದ ಅನೇಕ ಸಮಸ್ಯೆಗಳು ನಿವಾರಣೆ ಆಗ್ತವೆ. ಹಾಗಾಗಿ ನಿಮ್ಮ ಬಗ್ಗೆ ನೀವೇ ಎಚ್ಚರಿಕೆಯಾಗಿರಿ. ದೇವತೆಗಳ ಮೇಲೆ ನಂಬಿಕೆ ಇಡಿ. ನೀವು ಯಾರ ಮೇಲೂ ಮಾಟ ಮಂತ್ರಗಳನ್ನು ಮಾಡ್ಸೋಕೆ ಹೋಗಬೇಡಿ. ಮಾಟ ಮಂತ್ರ ಮಾಡಿಸೋದ್ರಿಂದ ಇನ್ನೊಂದು ಕುಟುಂಬಕ್ಕೆ ನೋವಾಗೋದ್ರಿಂದ ನಿಮ್ಗಾಗ್ತಕ್ಕಂಥ ಲಾಭ ಏನೂ ಇಲ್ಲ. ಕ್ಷಣಕಾಲ ನೀವು ವಿಕೃತವಾಗಿ ನೀವು ಮೆರಿಬೋದು, ವಿಕೃತವಾಗಿ ನೀವು ತೃಪ್ತಿ ಪಡ್ಬೋದು ಅಷ್ಟೇ. ಆದರೆ ಹಿಂದೆ ಒಬ್ಬಳಿರ್ತಾಳೆ, ಹಿಂದೆ ಒಬ್ಬಿರ್ತಾನೆ. ಒಂದೇ ಸರಿ ಬಡ್ದು ಬಾಯಿಗೆ ಹಾಕ್ಯಂತ ನಿಮ್ಮನ್ನು ಆ ಬಡ್ದು ಬಾಯಿಗೆ ಹಾಕ್ಯಣಕ್ಕೆ ಹೋಗ್ಬೇಡ್ರಿ. 100 ವರ್ಷ ತುಂಬ ಚೆನ್ನಾಗಿರಿ. ಮಾಟ ಮಂತ್ರ ಹತ್ತಬಾರ್ದು ಅಂದರೆ ಏನು ಮಾಡಬೇಕು ಗುರುಜಿ ಅಂತ ಪ್ರಶ್ನೆ ಮಾಡೋದಾದ್ರೆ ನಾನು ಹೇಳೋದಿಷ್ಟೇ, ಸದಾಚಾರವನ್ನು ಪ್ರಾರಂಭ ಮಾಡಿ, ಸದಾಚಾರದಲ್ಲಿರಿ, ಯಾರಿಗೂ ಕೆಡುಕು ಮಾಡಬೇಡಿ, ಎಲ್ಲರನ್ನೂ ಬಾಚಿ ತಬ್ಬಿ, ಎಲ್ಲರನ್ನೂ ಪ್ರೀತಿಸಿ, ನಿಮ್ಗಾದರೆ ಕ್ಷಮಿಸಿ, ಇಲ್ಲದೆ ಹೋದ್ರೆ ಮಾರ್ತು ಬಿಡಿ ಅವ್ರನ್ನ. ನಿಮ್ಗೆ ಯಾವನಾರು ತೊಂದರೆ ಮಾಡೋಣ, ನಿಮ್ಗೆ ಯಾರು ನೋವು ಮಾಡಿದಾರ ಕ್ಷಮಿಸಿಬಿಡಿ ಅವ್ರನ್ನ. ಅದಕ್ಕಿಂತ ದೊಡ್ಡ ಗುಣ ಇಲ್ಲ. ಇವಾಗ ಅದು ವಾಮಾಚಾರ ಮಾಡ್ತಾರಲ್ವಾ, ಇದು ಅಂದ್ರೆ ಹೀಗೂ ಮಾಡ್ಬೋದು, ಅಂದ್ರೆ ಪರ್ಮನೆಂಟ್ ಇವ್ರಿಗೆ ಪರಿಹಾರನೇ ಸಿಗಬಾರ್ದು ಅನ್ನೋ ತರ. ಹೌದಮ್ಮ, ಪರಿಹಾರನೇ ಸಿಗಬಾರ್ದು ಅನ್ನೋ ಅಂತ ವಾಮಾಚಾರಗಳನ್ನು ಕೂಡ ಮಾಡಿರೋದುಂಟು, ಮಾಡ್ತಾರೆ ಅಂತ ಉದಾಹರಣೆಗಳು ನಾವು ಕೂಡ ಇಲ್ಲಿ ನೋಡಿದೀವಿ. ಪರಿಹಾರನೇ ಆಗಬಾರ್ದು ಆ ರೀತಿಯಾದಂಥ ಮಾಟ ಕೋಟ್ಲುಗಳನ್ನ ಆಟ ಆಡಿಸ್ಬಿಡ್ತಾರೆ, ಸತ್ಯ ಅದು. ಹಾಗಾಗಿ ಆ ರೀತಿ ಮಾಡಿದವ್ರಿಗೆ ಏನು ಪರಿಹಾರ ಅಂತಂದ್ರೆ, ಪ್ರತಿ ಅಮಾವಾಸ್ಯೆ ದಿವಸ ಇಲ್ಲಿ ಶತ್ರು ನಿಗ್ರಹ ಹೋಮ ನಡೆಯುತ್ತೆ. 9 ಅಮಾವಾಸ್ಯೆಗೆ ಬಂದರೆ ಸಾಕು ಶತ್ರು ನಿಗ್ರಹ ಹೋಮಕ್ಕೆ. ಆ ಪರ್ಮನೆಂಟ್ ಆಗದೇ ಇಲ್ಲ ಸಮಸ್ಯೆ ಎಂದು ಅದು ಕೂಡ ಇಲ್ಲಿ ಕ್ಲಿಯರ್ ಆಗುತ್ತಮ್ಮ. ಇವಾಗ ಒಂದು ಕುಟುಂಬ ಎಚ್ಚರಿಕೆಯಿಂದ ಇರಬೇಕಂದ್ರೆ, ಇವಾಗ ಮಣ್ಣು ತೊಗೊಂಡೆ ವಾಮಾಚಾರ ಮಾಡ್ತಾರೆ ಅಂತ ಹೇಳ್ತಿರ್ತಾರಲ್ವಾ, ಇವಾಗ ಅದು ಗೊತ್ತಿರುತ್ತೆ, ಇವಾಗ ಪರಿಹಾರ ಮಾಡ್ಕೊಂಡಿರ್ತೀವಿ, ಅದು ನಾವು ಎಚ್ಚರಿಕೆಯಿಂದ ಹೇಗಿರ್ಬೋದು ನೆಕ್ಸ್ಟ್ ಅದು ಆಗಬಾರ್ದು. ಅದು ಆಗಬಾರ್ದು ಅಂತಂದ್ರೆ ನಮ್ಮ ಕ್ಷೇತ್ರದಲ್ಲಿ ಹಿಂದಿರುಗಿಸುವಂಥ ಕಾರ್ಯಕ್ರಮ ನಡೆಯುತ್ತೆ. ಎಂಥ ಪ್ರಯೋಗ ಆಗಲಿ, ಎಂಥ ವಿಚಾರಗಳಾಗಲಿ, ನಾವು ಎಷ್ಟೇ ಎಚ್ಚರಿಕೆಯಾಗಿದ್ದರೂ ಕೂಡ ನಮ್ಮ ಮೇಲೆ ಪ್ರಯೋಗ ಮಾಡೇ ಮಾಡ್ತಾರೆ. ಅವಾಗ ನಾವೇನು ಮಾಡಬೇಕು, ಜೀವಮಾನದಾಗ ನಮ್ಮ ವಿರುದ್ಧ ಯಾವನು ಮಾಟ ಮಂತ್ರ ಮಾಡಬಾರ್ದು ಅಂದರೆ, ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಮತ್ತು ಭಾನುವಾರ ಶುಕ್ರವಾರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅಮ್ಮನವರು ಹಿಂದಿರುಗಿಸುವಂಥ ಪ್ರಕ್ರಿಯೆಯನ್ನು ಮಾಡ್ತಾರೆ, ರಿವರ್ಸ್. ಅದನ್ನು ನಾನು ತೋರಿಸಿದ್ದೀನಿ ಮಾಧ್ಯಮದಲ್ಲಿ. ರಿವರ್ಸ್ ಅಂತ ಪ್ರಕ್ರಿಯೆ ಯಾವನು ಮಾಡೋನೋ ಅವನಿಗೆ ಊಟ ಮಾಡಿಸೋದು ಅಂತ ಒಂದು ರಿವರ್ಸ್ ಕಾರ್ಯಕ್ರಮ ಹಿಂದಿರುಗಿಸುವಂಥದ್ದೊಂದು ಇರುತ್ತೆ. ಆ ಹಿಂದಿರುಗಿಸಿ ಕೈ ಬಿಟ್ಟರೆ ಸಾಕಮ್ಮ, ಇನ್ನು ಜೀವಮಾನ ನಿಮಗೆ ಮಾಟ ಮಾಡ್ಸೋಕ್ಕಾಗಲ್ಲ ಯಾವನು. ಒಳ್ಳೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ, ಧನ್ಯವಾದಗಳು. ಶರಣಾರ್ಥಿ, ಎಲ್ಲರಿಗೂ ಒಳ್ಳೆಯದಾಗಲಿ.